ಇವಾಗ ರಾಜ್ಯಾದ್ಯಂತ ನೀವು ನೋಡ್ಬೋದು. ಅದರಲ್ಲೂ ಜನಗಳಿಗೆ, ಅದರಲ್ಲೂ ಯುವ ಪೀಳಿಗೆಗೆ ಭಾಳ ಆತಂಕ ಮೂಡಿಸಿದೆ. ಎಲ್ಲರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಜನ ಸಾಯ್ತಾ ಇದ್ದಾರೆ. ಅದರಲ್ಲೂ ಒಂದು ಜಿಲ್ಲೆಯಲ್ಲಿ ತುಂಬ ಜನ ಇದಾಗ್ತಿದ್ದಾರೆ ಹಾರ್ಟ್ ಅಟ್ಯಾಕಿಂದ, ಹಾಸನ ಜಿಲ್ಲೆಯಲ್ಲಿ. ಸೊ ನಿಮಗೆ ಏನಕ್ಕೆ ಈ ಪ್ರಶ್ನೆ ಅಂತಂದರೆ, ನೀವು ಹೆಲ್ತ್ ಕನ್ಸಲ್ಟೇಷನ್ ಅಂದರೆ ನಿಮ್ಮದು ಹೆಲ್ತ್ ಅಂದರೆ ನಿಮ್ಮದು ಬೇರೆ ಸ್ಟೈಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಏನಕ್ಕೆ ಈ ಒಂದು ಯುವಕರೇ ಅಂದರೆ ಯುವ ಪೀಳಿಗೆನೇ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗ್ತಾ ಇದ್ದಾರೆ? ಏನಾದ್ರು ಕಾರಣ ಇದೆ ಅಥವಾ ಕೊರೋನಾ ನಂತರ ಏನಾದರೂ ಇದಕ್ಕೆ ಹೆಚ್ಚಾಗ್ತಿದೆ, ಅದು ಕೊರೋನಾ ನಂತರ ಹೆಚ್ಚಾಗ್ತಿದೆ, ಅದು ಕೂಡ ಏನಾದರೂ ಕಾರಣ ಆಗ್ತಿದೆಯಾ ಅಂತ ಏನು ಹೇಳ್ತೀರಾ? ಈ ವಿಚಾರವಾಗಿ ತಜ್ಞರಾದಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಇರ್ಬೋದು, ಆಮೇಲೆ ಡಾಕ್ಟರ್ ದೇವಿ ಶೆಟ್ಟಿ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ತುಂಬ ಒಳ್ಳೊಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಹಂಚ್ಕೊಳ್ತಾ ಇದ್ದಾರೆ, ಬೇರೆ ಮಾಧ್ಯಮದಲ್ಲೂ ಹಂಚ್ಕೊಳ್ತಾ ಇದ್ದಾರೆ. ಅವ್ರದನ್ನ ನಾವು ಪರಿಗಣಿಸಬೇಕು. ಯಾಕಂತಂದರೆ ಅವರು ಎಕ್ಸ್ಪರ್ಟ್ಸ್, ಅವರ ಒಂದು ಕ್ಷೇತ್ರದಲ್ಲಿ ಅವರು ಪರಿಣತರು. ಅವರು ಹೇಳಿದಿರೋದನ್ನು ನಾವು ತಗೊಳ್ಳೋಣ. ಈ ವಿಚಾರದಲ್ಲಿ ನಾನು ವೈದ್ಯಳಾಗಿಲ್ಲದೆ ಇರೋದ್ರಿಂದ ನನಗೆ ಅಷ್ಟು ಹೇಳೋದಕ್ಕೆ ಗೊತ್ತಾಗಲ್ಲ. ಆದರೆ ನಮಗೆ ಯಾವಾಗಲೂ ಹೇಳೋದೇನು, ಆರೋಗ್ಯವಾದಂಥ ಒಂದು ಜೀವನ ಶೈಲಿಯನ್ನು ಇಟ್ಕೊಳ್ಬೇಕು. ಇವಾಗ ಸ್ಮೋಕಿಂಗ್ ಮಾಡೋದಾಗಲಿ, ಟೊಬ್ಯಾಕೊ ಉಪಯೋಗಿಸೋದಾಗಲಿ, ಆಮೇಲೆ ಅದೇನು ಚೀವ್ ಮಾಡ್ತಾರಲ್ಲ, ಇದು ಗುಟ್ಕಾ ಆಗಲಿ, ಕುಡಿಯುವಂಥ ಚಟಗಳಾಗಲಿ, ಡ್ರಗ್ಸ್ ಆಗಲಿ, ಇದೆಲ್ಲದರಿಂದ ಆದಷ್ಟು ದೂರ ಇರಬೇಕು. ಯಾಕಂದರೆ ನೀವು ಯುವ ಪೀಳಿಗೆ ಅಂತ ಹೇಳಿದ್ರಿ, ಜಾಸ್ತಿ ಇದು ಕಂಡು ಬರ್ತಾ ಇರೋದು. ಇದರಿಂದ ದೂರ ಇರಬೇಕು ಒಂದು. ಮತ್ತೊಂದು, ಸಾಧ್ಯವಾದಷ್ಟು ಎಕ್ಸಸೈಸ್, ವ್ಯಾಯಾಮಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ. ನಮ್ಮ ಡಾಕ್ಟರ್ ದೇವಿ ಶೆಟ್ಟಿ ಸರ್ ಕೂಡ ಅದನ್ನೇ ಹೇಳಿದ್ರು, ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ರತಿ ದಿನ ಅಥವಾ ವಾರಕ್ಕೆ 3-4 ದಿವಸ ಈಗ ಗೊತ್ತಿರುವಂಥ ವಿಚಾರಗಳನ್ನು ಅಳವಡಿಸ್ಕೊಳ್ಳೋಣ. ಅದನ್ನು ಎಕ್ಸ್ಟ್ರೀಮ್ ಮಾಡೋಕ್ಕಾಗದೇ ಇದ್ರು ಪ್ರತಿದಿನ ಎಲ್ರಿಗೂ 2 ಗಂಟೆ ವ್ಯಾಯಾಮ ಮಾಡೋದಾಗಲಿ, 2 ಗಂಟೆ ಯೋಗ ಮಾಡೋದಕ್ಕಾಗಲಿ ಸಮಯ ಇಲ್ಲದೆ ಇರಬಹುದು. ಅಂಥದ್ರಲ್ಲಿ ಅರ್ಧ ಗಂಟೆ ಅಂತೂ ಎಲ್ರಿಗೂ ಸಿಗುತ್ತೆ. ಈಗ ನಿಮ್ಮ ಕಾಲೇಜ್ಗೆ ಬಸ್ಸಲ್ಲಿ ಹೋಗಬೇಡಿ, ನಡ್ಕೊಂಡೇ ಹೊಟ್ಟೋಗ್ಬಿಡಿ. ಸೊ ಅಲ್ಲಿ ಒಂದು ವ್ಯಾಯಾಮ ಸಿಕ್ಕಿದಾಗ ಆಯಿತು ನಿಮಗೆ. ಸೊ ಆಮೇಲೆ ಆಹಾರ ಅಭ್ಯಾಸಗಳು, ಸಿಕ್ಕಾಬಟ್ಟೆ ಫ್ಯಾಟ್ ಇಲ್ಲದೆ ಇರೋವಂಥದ್ದು, ಈ ಥರದನ್ನು ಸ್ವಲ್ಪ ಅಳವಡಿಸ್ಕೊಳ್ಳೋವಂಥದ್ದು. ಆಮೇಲೆ ಸ್ಟ್ರೆಸ್, ಮೇನಾಗಿ ಎಲ್ಲಿ ನಾವು ನಮ್ಮ ಶಕ್ತಿಯನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು. ಯಾಕಂತಂದರೆ ಈಗಿನ ಕಾಲದಲ್ಲಿ ಏನಾಗುತ್ತೆ, ಡಿಸ್ಟ್ರಾಕ್ಷನ್ಸು ಭಾಳ ಇರುತ್ತೆ. ನೀವೆಲ್ಲದಕ್ಕೂ ತಲೆ ಕೊಡ್ತಾ ಹೋದರೆ ಆ ಸ್ಟ್ರೆಸ್ ಲೆವೆಲ್ನ ಯಾವುದೇ ಒಬ್ಬ ವ್ಯಕ್ತಿ ಕೈಲಿ ತಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಜೀವನಕ್ಕೆ ಏನು ಮ್ಯಾಟರ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ. ಈಗ ಈಗ ನನ್ನ ಗಂಡನ ವಿಚಾರ, ನನ್ನ ಮಕ್ಕಳ ವಿಚಾರ, ನಮ್ಮ ಅತ್ತೆ ಮಾವ, ನಮ್ಮ ತಂದೆ ತಾಯಿ, ಇವ್ರದಕ್ಕೆ ಹೆಚ್ಚು ಸ್ಟ್ರೆಸ್ ತೊಗೊಳ್ಳೋಣ. ನೀವು ಎಲ್ಲದನ್ನು ಬರೋ ಒತ್ತಡಗಳನ್ನ ತಗೊಳ್ತಾ ಇದ್ದಾಗ ಏನಾಗುತ್ತೆ, ಒತ್ತಡ ಅನ್ನೋದು ನಿಮಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಇದು ಕಾರಣ ಇರಬಹುದು. ಹಾಗಾಗಿ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದು, ವೈದ್ಯಕೀಯ ಕ್ಷೇತ್ರನ ಬಿಟ್ಟು ಮಾತಾಡ್ತಾ ಇದ್ದೀನಿ, ಯಾಕಂದರೆ ಆ ಕ್ಷೇತ್ರದಲ್ಲಿ ನನಗೆ ಏನೂ ಗೊತ್ತಿಲ್ಲ. ಬಿಟ್ಟು ಮಾತನಾಡೋದಾದರೆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಆದಷ್ಟು ಒಳ್ಳೆಯ ಅಭ್ಯಾಸಗಳು, ವ್ಯಾಯಾಮಗಳು, ಊಟದಲ್ಲಿ, ತಿಂಡಿಯಲ್ಲಿ, ಆಮೇಲೆ ನಾನು ಹೇಳಿದಾಗೆ ಟೊಬ್ಯಾಕೊ ಅದನ್ನೆಲ್ಲ ಬಿಟ್ಟು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಇರುವಂತಹ ಜೀವನ ಶೈಲಿಯನ್ನು ಬೆಳೆಸ್ಕೊಳ್ಳಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.